ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ತೋರಿಸ್ತೀನಿ ಬನ್ನಿ. ನಾನು 4:45 ಅಷ್ಟರಲ್ಲಿ ಹೇಳ್ತೀನಿ. ಫ್ರೆಶ್ ಆಗಿ ಬರೋಷ್ಟಿಗೆ 5 ಗಂಟೆ ಆಗಿಬಿಡುತ್ತೆ. ಡೈರೆಕ್ಟಾಗಿ ಅಡುಗೆ ಮನೆಗೆ ಬರ್ತೀನಿ. ನೋಡಿ, ನಾನು ಪ್ರತಿದಿನ ಕುಡಿಯುವಂತಹ ಜ್ಯೂಸು ಕಷಾಯದ್ದೆಲ್ಲನೂ ನಿಮಗೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ರಾತ್ರಿ ಮಲಗೋಕ್ಕಿಂತ ಮುಂಚೆನೇ ನೆನೆಸಿಟ್ಟಿರ್ತೀನಿ. 1 ಸ್ಪೂನಷ್ಟು ಸಬ್ಜಾನ 1 ಗ್ಲಾಸ್ ನೀರಲ್ಲಿ ನೆನೆಸಿಡ್ತೀನಿ. ಬಾದಾಮಿ ಒಂದು 15ರಿಂದ 18 ನೆನೆಸಿಟ್ಟಿರ್ತೀನಿ. ಇದು ಕಷಾಯದ್ದು. ಸೋಂಪು, ಜೀರಿಗೆ, ಅಜ್ವೈನ್, ಏಲಕ್ಕಿ, ಚಕ್ಕೆ ಇಷ್ಟು ಅದರಲ್ಲಿ ನೆನೆಸಿಟ್ಟಿರ್ತೀನಿ. ಇದು ಧನಿಯಾ ಸಪ್ರೇಟಾಗಿ ನೆನೆಸ್ತೀನಿ. ಇದು ರಾತ್ರಿ ಮಿಕ್ಕಿರುವಂಥ ಅನ್ನ, ಅದಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ. ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅದಕ್ಕೆ ನೀರು ಹಾಕಿ ಇಡೋದ್ರಿಂದ ಅದು ಫರ್ಮೆಂಟ್ ಆಗುತ್ತೆ. ಅದನ್ನು ನಮ್ಮ ಮನೆಯವರು ಮೊಸರು, ಮೆಣಸಿನ್ಕಾಯಿ, ಈರುಳ್ಳಿ ಹಾಕೊಂಡು ತಿಂತಾರೆ. ನೋಡಿ, ನಾನು ನೀರನ್ನು ಈ ಥರ ಸ್ಟೀಲ್ ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ರಾತ್ರಿನೇ. ಅದಕ್ಕೆ ತಾಮ್ರದ ಶೀಟ್ ಹಾಕ್ತೀನಿ. ಅದು ಬೆಳಗ್ಗೆಗೆ ತಾಮ್ರದ ನೀರು ಅಂದರೆ ಕಾಪರ್ ವಾಟರ್ ಆಗುತ್ತೆ. ನಾನು ಫಸ್ಟ್ ಬೆಳಗ್ಗೆ ಕುಡಿಯುವಂಥದ್ದು ಬಿಸಿನೀರು. 2 ಗ್ಲಾಸಷ್ಟು ಬಿಸಿನೀರು ಕುಡಿತೀನಿ. ನೀವು ಬಿಸಿನೀರು ಕುಡಿಬೇಕಾದ್ರೆ ಒಂದು ಆಸನದಲ್ಲಿ ಕೂತ್ಕೊಂಡು ಕುಡಿದ್ರೆ ಮೋಷನ್ಸ್ ಕ್ಲಿಯರ್ ಆಗುತ್ತೆ. ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ. ನೋಡಿ, ನಗಾಡಬೇಡಿ. ಇದರ ಹೆಸರು ಮಲಾಸನ. ಮಲಾಸನದಲ್ಲಿ ಕೂತ್ಕೊಂಡು ನೀವು ಬಿಸಿನೀರು ಕುಡಿದ್ರೆ ನಿಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ. ನೋಡಿ, ನಮ್ಮನೆ ಹೊರಗಡೆ 5 ಕಾಲಲ್ಲಿ ಹೀಗಿರುತ್ತೆ. ನಮ್ಮನೆ ಹೊರಗಡೆ ಸ್ವಲ್ಪ ಜಾಗ ಇರುತ್ತೆ, ಮನೆ ಒಳಗೆ ಸ್ವಲ್ಪ ಚಿಕ್ಕದು. ನೋಡಿ, ನಮ್ಮನೆಯಿಂದ ವ್ಯೂ ಹೇಗಿದೆ. ಬೆಳಕಾದ್ಮೇಲೆ ತೋರಿಸ್ತೀನಿ. ಇವಾಗ ಒಂದು ಸಲ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ. ನೆಕ್ಸ್ಟ್ ವಾಕ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ. ನಾನು ಟೆರೆಸಲ್ಲೇ 8 ಬರ್ಕೊಂಡಿದ್ದೀನಿ. 8 ವಾಕ್ ಬಗ್ಗೆ ಎಲ್ಲರೂ ಗೊತ್ತಿರುತ್ತೆ. ನಾನು ಅದ್ರ ಬಗ್ಗೆ ಒಂದು 4 ವರ್ಷದ ಹಿಂದೆ ವಿಡಿಯೋ ಮಾಡಿದ್ದೆ. ಸಿದ್ಧ ವಾಕ್ ಅಂತ ಕರೀತಾರೆ. 5 ಗಂಟೆ ಅಷ್ಟರಲ್ಲಿ ಹೊರಗಡೆ ಹೋಗಿ ವಾಕ್ ಮಾಡೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ಒಬ್ಬಳೇ. ಅದಕ್ಕೋಸ್ಕರ ಮನೆಯಲ್ಲೇ 8 ಬರ್ಕೊಂಡು 8 ವಾಕ್ ಮಾಡ್ತೀನಿ. 20 ನಿಮಿಷ ಕ್ಲಾಕ್ ವೈಸ್ ಡೈರೆಕ್ಷನು, 20 ನಿಮಿಷ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನು. ಸಿದ್ಧ ವಾಕ್ 8 ವಾಕ್ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಬೆನಿಫಿಟ್ಸ್ ಇದೆ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಇವತ್ತೇ ನೋಡಿ. 40-45 ನಿಮಿಷ ವಾಕ್ ಮಾಡ್ತೀನಿ. ವಾಕ್ ಮಾಡಾದಮೇಲೆ ಅಕ್ಯುಪ್ರೆಷರ್ ಸ್ಲಿಪ್ಪರ್ ಮತ್ತು ಅಕ್ಯುಪ್ರೆಷರ್ ಮ್ಯಾಟಲ್ಲಿ ಒಂದು 10 ನಿಮಿಷ ವಾಕ್ ಮಾಡ್ತೀನಿ. ನೋಡಿ, ನನ್ನ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ನಾನು ಲಾಸ್ಟ್ ವೀಕೆ ಒಂದು ವಿಡಿಯೋ ಮಾಡಿದ್ದೆ. ಅಕ್ಯುಪ್ರೆಷರ್ ಸ್ಲಿಪ್ಪರ್ಸ್ ಇದು, ಅಕ್ಯುಪ್ರೆಷರ್ ಮ್ಯಾಟ್ ಇದು. ಅದರಲ್ಲಿ ಜಸ್ಟ್ ಈ ಥರ ಲೆಫ್ಟ್ ರೈಟ್ ಥರ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಮಾಡೋದ್ರಿಂದ ನಮ್ಮ ಕಾಲಿನಲ್ಲಿರುವಂತಹ ಎಲ್ಲ ಅಕ್ಯುಪ್ರೆಷರ್ ಪಾಯಿಂಟ್ಸು ಆ್ಯಕ್ಟಿವೇಟ್ ಆಗುತ್ತೆ. ನಂತರ ಯೋಗ ಮಾಡ್ತೀನಿ. ರೆಗ್ಯುಲರಾಗಿ ಒಂದು 15ರಿಂದ 20 ಆಸನ ಮಾಡ್ತೀನಿ. ನಿಮಗೆ ಅದು ಕಂಪ್ಲೀಟಾಗಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಹಾಕಿ, ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಬ್ರೀಫಾಗಿ ತೋರಿಸ್ತೀನಿ ಅಷ್ಟೇ. ಒಂದು 4-5 ಆಸನ ತೋರಿಸ್ತೀನಿ. ಎಲ್ಲನೂ ತೋರ್ಸೋಕ್ಕೆ ಹೋದರೆ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ಫಸ್ಟು ವಾರ್ಮ್ ಅಪ್ ಮಾಡ್ಕೊಳ್ಳಿ. ಯೋಗ ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ವೃಕ್ಷಾಸನ, ಸ್ಟ್ರೆಚಿಂಗ್ ಪೋಸ್, ಗರುಡಾಸನ, ಸೂರ್ಯ ನಮಸ್ಕಾರ ಅದನ್ನು 6 ಸೆಟ್ ಮಾಡ್ತೀನಿ. ಅಂದರೆ 12 ಸಲ ಮಾಡ್ತೀನಿ. ಆ ಥರ ಬಟರ್ಫ್ಲೈ ಆಸನ, ನೌಕಾಸನ, ಹೀಗೆ ಒಂದು 10 ಆಸನ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ನಂತರ ಮೆಡಿಟೇಷನ್ ಮಾಡ್ತೀನಿ. ಸ್ನೇಹಿತರೆ, ಎಷ್ಟೇ ಬ್ಯುಸಿ ಇದ್ದರೂ ದಿನಕ್ಕೆ 1 ಗಂಟೆನಾದರೂ ವಾಕ್ ಮಾಡಿ ಅಥವಾ ಯೋಗ ಮಾಡಿ ಅಥವಾ ಮೆಡಿಟೇಷನ್ ಆದರೂ ಮಾಡಿ. ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಆದರೂ 1 ಗಂಟೆನಾದರೂ ಮಾಡಿ. ನಿಮ್ಮ ಮನಸ್ಸು ಮತ್ತು ಶರೀರದ ಆರೋಗ್ಯಕ್ಕೋಸ್ಕರ ನೀವೇ ಟೈಮ್ ಕೊಡಲಿಲ್ಲ ಅಂದರೆ ಇನ್ಯಾರು ಬಂದು ಕೊಡ್ತಾರೆ? ತಪ್ಪದೆ 1 ಗಂಟೆನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. ನೆಕ್ಸ್ಟ್ ಹೊಸಲೆಲ್ಲ ತೊಳೆದು ರಂಗೋಲಿ ಹಾಕ್ತೀನಿ. ನಾನು ರಾತ್ರಿಯೇ ಹೊರಗಡೆ ಎಲ್ಲ ತೊಳೆದಿಟ್ಟಿರ್ತೀನಿ. ಬರೀ ಹೊಸಲು ತೊಳೆದ್ಬಿಟ್ಟು ರಂಗೋಲಿ ಮಾತ್ರ ಬೆಳಗ್ಗೆ ಹಾಕ್ತೀನಿ. ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಬರಲ್ಲ, ಒಂದು 10 ಬರುತ್ತಷ್ಟೇ. ಇನ್ನು ಕೆಳಗಡೆ ಗೇಟ್ ಹತ್ರ ಎಲ್ಲ ತೊಳೆದು ಅಲ್ಲಿ ರಂಗೋಲಿ ಹಾಕ್ಬಿಟ್ಟು ಬಂದೆ. ನೋಡಿ, ಬೆಳಗ್ಗೆ 6:45 ಆಲ್ಮೋಸ್ಟ್ 7 ಗಂಟೆ ಟೈಮಲ್ಲಿ ನಮ್ಮ ಮನೆಯಿಂದ ವ್ಯೂ ಸ್ವಲ್ಪ ಮೋಡ ಥರ ಇತ್ತು. ನೋಡಿ, ಇನ್ನೂ ಬೆಳಕು ಹರಿದಿಲ್ಲ ಕರೆಕ್ಟಾಗಿ. ನೆಕ್ಸ್ಟ್ ನಮ್ಮ ಜ್ಯೂಸ್ ಮಾಡ್ಕೊಳ್ಳೋಂಥ ಸಮಯ. ನಾನು ಪ್ರತಿದಿನ ಬೂದ್ಗುಂಬಳಕಾಯಿ ಜ್ಯೂಸನ್ನ ಕುಡಿತೀನಿ. ಆ್ಯಶ್ ಕಾರ್ಡ್ ಜ್ಯೂಸ್, ಬೂದ್ಗುಂಬಳಕಾಯಿ ಜ್ಯೂಸನ್ನ ಏನು ಕುಡಿಬೇಕು, ಅದರಿಂದ ಆಗುವಂಥ ಉಪಯೋಗ ಏನು ಅಂತ ಅದ್ರ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋಸ್ ಎಲ್ಲ ಮಾಡಿಬಿಡ್ತೀನಿ. ಒಂದ್ಸಲ ಚೆಕ್ ಮಾಡಿಬಿಡಿ. ಬೆಸ್ಟ್ ಡಿಟಾಕ್ಸ್ ಜ್ಯೂಸ್ ಅಂತಲೇ ಹೇಳ್ಬೋದು. ವರ್ಲ್ಡ್ ಬೆಸ್ಟ್ ಹೆಲ್ದಿ ಜ್ಯೂಸಲ್ಲಿ ಇದು ಫಸ್ಟ್ ಪ್ಲೇಸಲ್ಲಿ ಇರುತ್ತಂತೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡೀರಿ.
ಕುಡಿಬೇಕಾದ್ರೂ ಒಂದೇ ಸಲ ಗುಟಕ್ಕಂತ ಕುಡಿಯೋಕ್ಕೆ ಹೋಗಬೇಡಿ. ಬಾಯಲ್ಲಿ ಒಂದು 5 ಸೆಕೆಂಡ್ಸ್ ಮುಕ್ಕಳಿಸಿ ಕುಡೀರಿ. ನಾನು ತೋರಿಸೋ ರೀತಿ ನೋಡಿ ಬಾಯಲ್ಲಿ ಇಟ್ಕೊಳ್ಳಿ. ಮುಕ್ಕಳಿಸೋ ರೀತಿ ಒಂದು 5 ಸೆಕೆಂಡ್ ಹಾಗೆ ಇರಬೇಕು, ನಂತರ ನುಂಗಿ. ಹೀಗೆ ನಿಧಾನಕ್ಕೆ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ಹೆಚ್ಚಿನ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಕ್ಕಳಿಗೋಸ್ಕರ ಬಾದಾಮಿ ಸಿಪ್ಪೆ ಸುಳಿದು ರೆಡಿ ಮಾಡಿಡ್ತೀನಿ. ಕಷಾಯನ ಆಮೇಲೆ ಮಾಡ್ಕೊತೀನಿ. ಜ್ಯೂಸ್ ಕುಡಿದು 1 ಗಂಟೆವರೆಗೂ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು. ಸಬ್ಜಾನ ಆವಾಗಲೇ ಕುಡಿಯಲ್ಲ, ದಿನಪೂರ್ತಿ ಕುಡಿತೀನಿ ನಾನು ಸ್ವಲ್ಪವಾಗಿ. ಇನ್ನು ಮಧ್ಯಾಹ್ನ ಸಂಜೆವರೆಗೂ ಕುಡಿತಾನೆ ಇರ್ತೀನಿ. ಇನ್ನು ಜ್ಯೂಸ್ ಇಲ್ದಲೇ ಇದ್ದಾಗ ಗೋಮೂತ್ರ ಅರ್ಕನ 1 ಮುಚ್ಚಳದಷ್ಟು ಕುಡಿತೀನಿ. ಇನ್ನು ಪ್ರತಿದಿನ ತಪ್ಪದಲ್ಲೇ 1 ರಿಂದ 2 ಟೀ ಸ್ಪೂನಷ್ಟು ಗಾಣದ ಕೊಬ್ಬರಿ ಎಣ್ಣೆನ ಕುಡಿತೀನಿ. ಜ್ಯೂಸ್ ಕುಡಿದು 1 ಗಂಟೆ ನಂತರ ಕುಡಿತೀನಿ. ಕೊಬ್ಬರಿ ಎಣ್ಣೆ ನಂತರ ಕಷಾಯ ಕುಡಿತೀನಿ. ಹೀಗೆ ನಡೀತಾ ಇರುತ್ತೆ. ನೋಡಿ ನಮ್ಮನೆ ತುಂಬ ಚಿಕ್ಕದು, ಮಕ್ಕಳು ಇಲ್ಲೇ ಮಲಗ್ತಾರೆ, ಅಲ್ಲಿ ರೂಮಲ್ಲಿ ನಾವು ಮಲಗ್ತೀವಿ. ತುಂಬ ಜನಕ್ಕೆ ಡೌಟ್ ಬರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಆಮೇಲೆ ಅಲ್ವಾ ನೀವು ಬೇರೆ ಕೆಲಸ ಮಾಡಬೇಕು ಅಂತ. ಮಕ್ಕಳನ್ನ 5 ಗಂಟೆಗೆ ಎದ್ದಿಸ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ, ಅದಕ್ಕೋಸ್ಕರ ಹಂಗೆಲ್ಲ ಮಾಡಲ್ಲ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡೋದು. ನೋಡಿ ಬೆಳಗ್ಗೆ ಆಲ್ಮೋಸ್ಟ್ 7:15 ಟೈಮಲ್ಲಿ ಯಾವ ಥರ ಕಾಣುತ್ತೆ ನಮ್ಮ ಮನೆಯಿಂದ. ಟೆರಸಲ್ಲಿ ಪಕ್ಷಿಗಳಿಗೋಸ್ಕರ ಅಕ್ಕಿ ರಾಗಿ ಎಲ್ಲ ಹಾಕಿರ್ತೀನಿ. ಒಂದು ಪಾಟಲ್ಲಿ ನೀರು ಕೂಡ ಹಾಕಿಟ್ಟಿರ್ತೀನಿ. ದಿನ ಚೇಂಜ್ ಮಾಡ್ತೀನಿ ಇಷ್ಟೊತ್ತಲ್ಲಿ. ನಂತರ ಗಿಡಗಳಿಗೆ ನೀರು ಹಾಕಿ ಮಕ್ಕಳನ್ನ ಎದ್ದೇಳಿಸಿ ರೆಡಿ ಮಾಡೋದು, ಆ ಪ್ರೋಸೆಸ್ ಎಲ್ಲ ನಡೀತಾ ಇರುತ್ತೆ. ನಂತರ ತಿಂಡಿ ಸೆಕ್ಷನ್ಗೆ ಹೋಗ್ತೀನಿ. ಇವತ್ತು ಮಕ್ಕಳಿಗೆ ಆಫ್ ಡೇ ಸ್ಕೂಲ್ ಇದೆ, ಲಂಚ್ ಬಾಕ್ಸ್ ಇರಲ್ಲ, ಅದಕ್ಕೋಸ್ಕರ ಬರೀ ರಾಗಿ ಸರಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೂ ಬಿಸಿನೀರು ಕುಡಿಸ್ತೀನಿ. ನಂತರ ಒಂದು ಬಾಳೆಹಣ್ಣು ತಿನ್ನಿಸ್ತೀನಿ, ಬಾದಾಮಿ ತಿಂತಾರೆ. ನಂತರ ರಾಗಿ ಸರಿ ಮಾಡ್ತಾಯಿದ್ದೀನಿ. ಇಬ್ಬರಿಗಾಗಿರೋದ್ರಿಂದ 4 ರಿಂದ 5 ಸ್ಪೂನಷ್ಟು ರಾಗಿ ಸರಿನ ಯೂಸ್ ಮಾಡ್ತೀನಿ. ನಾನು ರೆಟ್ರೋ ಸಿಪ್ ಕಂಪ್ನಿದೇ ಬಳಸೋದು. ಏನಕ್ಕೆ ಅಂದರೆ ಅದು ಒಂದೇ ಸಿರಿಧಾನ್ಯನ ಯೂಸ್ ಮಾಡಿ ಮಾಡ್ತಾಯಿದ್ದಾರೆ. ನಾನಾದರೆ 4-5 ಕಂಪ್ನಿದೆಲ್ಲ ಯೂಸ್ ಮಾಡಿದ್ದೀನಿ. ಆದರೆ ಮಕ್ಕಳಿಗೆ ರೆಟ್ರೋ ಸಿಪ್ಪೇ ಚೆನ್ನಾಗಿದೆ ಅನ್ನಿಸ್ತು, ಅವ್ರಿಗೆ ಅದು ಟೇಸ್ಟ್ ಇಷ್ಟ ಆಯಿತು, ಅದನ್ನೇ ಬಳಸ್ತಾ ಇದ್ದೀನಿ. ಇನ್ನು ಬೆಟ್ಟದ ನೆಲ್ಲಿಕಾಯಿ ನನ್ನ ಮಗ ತಿಂತಾನೆ, ಮಗಳು ತುಂಬ ಕಷ್ಟಪಟ್ಟು ಒಂದು ಅರ್ಧ ತಿಂತಾಳೆ ಅಷ್ಟೇ. ಸಿರಿಧಾನ್ಯದ ಮಾಲ್ಟ್ ತುಂಬ ಈಸಿಯಾಗೆ ಮಾಡ್ಬೋದು. ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋದು ಪೌಡರ್ನ, ನಂತರ ಸ್ಟವ್ ಮೇಲೆ 5 ನಿಮಿಷ ಕುದಿಸೋದು, ನಂತರ ಕೆಳಗಡೆ ಇಳಿಸ್ಬಿಟ್ಟು ಅದಕ್ಕೆ ಸಾವಯವ ಬೆಲ್ಲನ ಸೇರಿಸಿ ಕಲಸಿ ಅಷ್ಟೇ. ತುಂಬ ಆರೋಗ್ಯಕರವಾದ ಸಿರಿಧಾನ್ಯದ ಮಾಲ್ಟ್ ರೆಡಿ ಆಗುತ್ತೆ. ಅದನ್ನು ಮಕ್ಕಳಿಗೆ ಕುಡಿಯೋಕ್ಕೆ ಕೊಡ್ತೀನಿ. ಇಷ್ಟೇ ಅವರ ಹೆಲ್ದಿ ಬ್ರೇಕ್ಫಾಸ್ಟ್. ಬಾಳೆಹಣ್ಣು ಫಸ್ಟು, ನಂತರ ಬಾದಾಮಿ, ಸಿರಿಧಾನ್ಯದ ಮಾಲ್ಟ್ನ ಕುಡಿತಾರೆ. ಲಾಸ್ಟಾಗಿ ಬೆಟ್ಟದ ನೆಲ್ಲಿಕಾಯಿನ ಬಸ್ಸಲ್ಲಿ ಹೋಗ್ಬೇಕಾದ್ರೆ ತಿಂತಾರೆ. ಅವ್ರ ಬ್ರೇಕ್ಫಾಸ್ಟ್ ಮುಗೀತು. ಈಗ ನನ್ನ ಕಷಾಯ ಮಾಡೋದು ತೋರಿಸ್ತೀನಿ, ಬನ್ನಿ. ಒಂದು ಸ್ಟೀಲ್ ಪಾತ್ರೆ ತೊಗೊಳ್ಳಿ, ಅದಕ್ಕೆ ರಾತ್ರಿ ಫುಲ್ ನೆನೆಸಿಟ್ಟಿರುವಂತಹ ಧನಿಯಾ ಬೀಜ 1 ಟೀ ಸ್ಪೂನಷ್ಟು ಹಾಕಿದ್ದೆ, ಅದನ್ನು ಹಾಕ್ಕೊಳ್ಳಿ. ನೀರು ಸಹಿತ ಹಾಕ್ಕೊಳ್ಳಿ. ನಂತರ ಜೀರಿಗೆ, ಓಂಕಾಳು, ಮೆಂತೆಕಾಳು, ಏಲಕ್ಕಿ, ಚಕ್ಕೆ ಎಲ್ಲನೂ ಬಟ್ಲಲ್ಲಿ ರಾತ್ರಿನೇ ನೆನೆಸಿಟ್ಟಿದ್ದೆ, ಅದನ್ನು ನೀರು ಸಮೇತ ಹಾಕ್ಕೊಳ್ಳಿ. ಅದಕ್ಕೆ 1 ಇಂಚಷ್ಟು ಶುಂಠಿನ ಹಾಕ್ಕೋಬೇಕು. ಎಲ್ಲನೂ ಚೆನ್ನಾಗಿ ಕಲಸಿ 2 ರಿಂದ 3 ನಿಮಿಷ ಕುದಿಸಿ. ನೋಡಿ ಕುದೀತಾ ಇದೆ ಅಲ್ವಾ. ಕೊನೆಯದಾಗಿ ಪುದೀನ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಸ್ಟವ್ ಆಫ್ ಮಾಡಿ ಮುಚ್ಚಳನ ಮುಚ್ಚಿಡಿ. ಒಂದು 5 ನಿಮಿಷ ಹಾಗೇ ಬಿಡಿ. ಒಂದು 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಅರ್ಧ ಹೋಳಷ್ಟು ನಿಂಬೆ ರಸನ ಹಿಂಡಿ ಫಿಲ್ಟರ್ ಮಾಡ್ಕೊಳ್ಳಿ. ಬಿಸಿಯಾಗಿದ್ದಾಗಲೇ ಕುಡಿಬೋದು ಅಥವಾ ಫುಲ್ ತಣ್ಣಗಾದಾಗಲಾದರೂ ಕುಡಿಬೋದು, ಅದು ನಿಮ್ಮ ಇಷ್ಟ. ನೋಡಿ ನನಗೆ ಆಲ್ಮೋಸ್ಟ್ 2 ಗ್ಲಾಸ್ ಅಷ್ಟಾಗಿದೆ. ಬೆಳಗ್ಗೆ 1 ಗ್ಲಾಸ್ ಕುಡಿತೀನಿ, ಸಂಜೆ ಟೀ ಟೈಮ್ ಇರುತ್ತಲ್ವಾ, ಟೀ ಕಾಫಿ ಬದಲು ಇದನ್ನು ಕುಡಿತೀನಿ. ಈ ವೆಯ್ಟ್ ಲಾಸ್ ಡ್ರಿಂಕ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದೇ ತಿಂಗಳಲ್ಲಿ ನಾನು 2.25 kg ಅಷ್ಟು ಕಡಿಮೆ ಆಗಿದ್ದೀನಿ. ವಿತ್ ಯೋಗನೂ ಮಾಡಲೇಬೇಕು ಅಥವಾ ವಾಕಿಂಗ್ ಆದರೂ ಮಾಡಲೇಬೇಕು, ನೆನ್ಪಿಟ್ಕೊಳ್ಳಿ. ಇದು ತುಂಬ ಹೀಟ್ ಆಗುತ್ತೆ, ಅದಕ್ಕೋಸ್ಕರ 3 ರಿಂದ 4 ಲೀಟ್ರ್ ಆದರೂ ನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಸಬ್ಜಾನೂ ಕುಡಿಬೇಕು. ಇಲ್ಲಾಂದರೆ ತುಂಬ ಹೀಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಕಷಾಯ ಕುಡಿದ್ಮೇಲೆ 1 ಗಂಟೆವರೆಗೂ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು. ಆ ಟೈಮಲ್ಲಿ ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ನಂತರ ಮನೆಯೆಲ್ಲ ಕ್ಲೀನ್ ಮಾಡಿ ಬಿಳಿ ಬಟ್ಟೆ ಇದ್ದು ಅದನ್ನು ಒಗೆದು ನಂತರ ಸ್ನಾನಕ್ಕೆ ಹೋಗಿ ಪೂಜೆನೂ ಮುಗಿಸ್ತೀನಿ. ನಾನು ತಿಂಡಿಗೆ ಎಳ್ಳು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಮಾಡಿದ್ದೆ. ನಾನು ಜವೆ ಗೋಧಿನ ಬಳಸ್ಬಿಟ್ಟು ಚಪಾತಿ ಮಾಡ್ತೀನಿ, ನಾರ್ಮಲ್ ಗೋಧಿನ ಬಳಸಲ್ಲ. ಚಪಾತಿನೂ ನಮ್ಮ ಮನೇಲಿ ಒಂದು 10 ದಿನಕ್ಕೆ ಒಂದ್ಸಲನೇ ಮಾಡೋದು. ಅದಕ್ಕೆ ಎಣ್ಗಾಯಿ ಪಲ್ಯ ಮಾಡಿದ್ದೀನಿ, ಜೊತೆಗೆ ಚಟ್ನಿ ಪುಡಿ ಇರುತ್ತೆ. ನಾನು ಪ್ರತಿದಿನ 2 ಬೆಟ್ಟದ ನೆಲ್ಲಿಕಾಯಿ ತಿಂತೀನಿ.
ನೋಡಿ ಇಷ್ಟು ನನ್ನ ಬೆಳಗಿನ ತಿಂಡಿ. ಇದ್ರ ಜೊತೆಗೆ ಮಿರಾಕಲ್ ಮಜ್ಜಿಗೆ, ಅಗಸೆ ಬೀಜದ ಮಜ್ಜಿಗೆನ ಕುಡಿತೀನಿ. ಇದ್ರ ರೆಸಿಪಿನ ಮೊನ್ನೆನೇ ಶೇರ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿಬಿಡಿ. ನನ್ನ ತಿಂಡಿ ಮುಗಿಯೋಷ್ಟಿಗೆ 11 ಗಂಟೆ ಆಗುತ್ತೆ. ನಾನು ಮಧ್ಯಾಹ್ನ ಊಟ ತುಂಬ ರೇರು, ವಾರಕ್ಕೆ ಒಂದು ಸಲ ಏನೋ ಮಾಡ್ತೀನಿ ಅಷ್ಟೇ. ಬೆಳಗ್ಗೆ ತಿಂತೀನಿ ಮತ್ತು ಸಂಜೆ ಕಷಾಯ ಕುಡಿತೀನಿ. ಸಂಜೆ ಬೇಗ ಊಟ ಮಾಡ್ತೀವಿ, 7:30 ಅಷ್ಟರಲ್ಲೇ ಊಟ ಆಗೋಗುತ್ತೆ. ಪ್ರತಿದಿನ ಆಲ್ಮೋಸ್ಟ್ 95% ಇದೇ ರೀತಿ ಇರುತ್ತೆ ನನ್ನ ಮಾರ್ನಿಂಗ್ ರೊಟೀನ್. ನೋಡಿದ್ರಲ್ಲ, ಇದೇ ನನ್ನ ಮಾರ್ನಿಂಗ್ ರೊಟೀನ್. ಎಲ್ಲರೂ ಮನೇಲಿ ಮಾಡುವಂಥದ್ದೇ. ನಾ ಅಂಥದ್ದೇ ಸ್ಪೆಷಲ್ ಮಾಡ್ಕೊಂಡಿಲ್ಲ, ಚಿಕ್ಕ ಪುಟ್ಟ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಕಷಾಯ ಮಾಡ್ಕೊಳ್ಳೋದು, ಜ್ಯೂಸ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ತಪ್ಪದೆ ಬೆಟ್ಟದ ನೆಲ್ಲಿಕಾಯಿ ತಿಂತೀನಿ ಪ್ರತಿದಿನ. ನಾನು ಮಾಡುವಂಥ ತಿಂಡಿ ಊಟದಲ್ಲೇ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.